ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನಕ್ಕೆ ಲಕ್ಷ್ಮಿ ಸೀರೆ ಉಡಿಸೋ ಅಂತ ರೂಢಿ ಇರೋದಿಲ್ಲ. ಅವರು ಕೇವಲ ಕಳಶನ ಇಕ್ಬಿಟ್ಟು ಪೂಜೆ ಮಾಡ್ತಾರೆ. ಅಂಥವರು ಕೂಡ ಈ ರೀತಿ ಚಿಕ್ಕದಾಗಿ ಬ್ಲೌಸ್ ಪೀಸನ್ನು ತಗೊಂಡು ಸಿಂಪಲ್ಲಾಗಿ ಈ ರೀತಿ ಯಾವ ರೀತಿ ಡೆಕೋರೇಟ್ ಮಾಡಿಕೊಂಡು ಪೂಜೆನ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೀರೆ ಉಡೋ ಅಂಥ ಅಭ್ಯಾಸ ಇಲ್ಲದೆ ಇರೋರು ಈ ರೀತಿ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಹೊಸ ಬ್ಲೌಸ್ ಪೀಸನ್ನು ತಗೋಬೇಕಾಗತ್ತೆ. ಪೂಜೆಗೆ ಇಡೋವಾಗ ಮೊದಲು ಬ್ಲೌಸ್ ಪೀಸನ್ನು ನಾವು ಪ್ಲೇಟ್ಸನ್ನು ಮಾಡ್ಕೋಬೇಕು. ಪ್ಲೇಟ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟಿಗೆ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಬಿಡ್ತೀನಿ. ನೋಡಿ, ಈ ರೀತಿ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಸಣ್ಣಗೆ ಫೋಲ್ಡ್ ಮಾಡಿಬಿಟ್ಟು ಐರನನ್ನು ಮಾಡಿಕೊಂಡ್ರೆ ನಮಗೆ ಪ್ಲೇಟ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಐರನ್ ಮಾಡಿಕೊಂಡಾಗ ನೀಟಾಗಿ ಲೈನ್ಸ್ ಬಿದ್ದಿರುತ್ತೆ. ಆ ಲೈನ್ಸ್ಗೆ ಇಟ್ಕೊಂಡು ನಾವು ಪ್ಲೇಟ್ಸನ್ನು ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಈ ರೀತಿ ಸಣ್ಣಗೆ ನಾನು ಫೋಲ್ಡ್ ಮಾಡಿಬಿಟ್ಟು ಒಂದು ಸಲ ಐರನ್ ಮಾಡ್ಕೊಬಿಡ್ತೀನಿ. ಹೀಗೆ ಐರನ್ ಮಾಡಿಕೊಂಡ್ರೆ ಅಲ್ಲ ಫೋಲ್ಡ್ ಮಾಡಿರ್ತೀವಲ್ಲ ನಾವು, ಅದ್ರ ಮೇಲೆ ಲೈನ್ಸ್ ಬಿಡ್ತಿರುತ್ತೆ ನೋಡಿ. ಈ ರೀತಿ ಈಗ ಆ ಲೈನ್ಸನ್ನು ಇಟ್ಕೊಂಡು ಪ್ಲೇಟ್ಸನ್ನು ಇಟ್ಕೊತ ಈಸಿಯಾಗಿ ಬಂದುಬಿಡ್ಬೋದು. ನಾವು ಸೀರೆನ ಫೋಲ್ಡ್ ಮಾಡಬೇಕಾದ್ರೂ ಕೂಡ ಇದೇ ಮೆಥಡನ್ನು ಫಾಲೋ ಮಾಡಿ ಈಸಿಯಾಗಿ ಮಾಡ್ಕೋಬೋದು. ಸೀರೆನ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ, ಯಾಕಂದರೆ ಅದು ದಪ್ಪ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ, ಈ ರೀತಿ ಮೊದಲಿಗೆ ಸಣ್ಣಕ್ಕೆ ಪ್ಲೇಟ್ಸನ್ನು ಇಟ್ಕೊಬಿಡೋಣ. ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಪ್ಲೇಟ್ಸ್ ಅನ್ನೋದು ಈಸಿಯಾಗಿ ನಾವು ಇಟ್ಕೊಳ್ಳೋಕ್ಕಾಗೋದಿಲ್ಲ. ನಾರ್ಮಲ್ ಕಾಟನ್ ಸೀರೆ ಆದರೆ ಐರನ್ ಮಾಡೋ ಅಷ್ಟೊತ್ತಿಗೆ ನೀಟಾಗಿ ಕೂರುತ್ತೆ. ಬಾರ್ಡರ್ ಇರೋಂಥ ಕಾಟನ್ ಸ್ಯಾರಿ ಆ ಥರದ್ದಾದರೆ, ರೇಷ್ಮೆವಾದರೆ ಸ್ವಲ್ಪ ಕಷ್ಟನೇ. ನಾರ್ಮಲ್ ಐರನ್ ಬಾಕ್ಸ್ಗಳಲ್ಲಿ ನೀಟಾಗಿ ಕೂರೋದಿಲ್ಲ ಐರನ್ನು. ಸೊ ಹೀಗೆ ಪ್ಲೇಟ್ಸನ್ನು ಇಟ್ಕೊಂಡು ಅಲ್ಲಲ್ಲಿ ಒಂದು ಕ್ಲಿಬ್ಬನ್ನು ಇಟ್ಕೊತಾ ಇದ್ದೀನಿ. ಸೆಂಟರಲ್ಲೊಂದು ಎಡ್ಜಸ್ಗೆ ಒಂದೊಂದು ಕ್ಲಿಬ್ಬನ್ನು ಇಟ್ಕೊಬಿಡೋಣ. ಹೀಗೆ ಪ್ಲೇಟ್ಸನ್ನು ಇಟ್ಕೊಂಡ್ಮೇಲೆ ಈಗ ಇದನ್ನು ನಾವು ಕಳಶಕ್ಕೆ ಉಡ್ಬೋದು. ಎರಡು ಸೈಡು ಕೂಡ ಕ್ಲಿಬ್ಬನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಕಳಶಕ್ಕೆ ಉಟ್ಕೊಳ್ಳೋಣ. ಕಳಶನ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಒಂದು ಬಟ್ಲಲ್ಲಿ ಅಕ್ಕಿನ ಇಟ್ಕೊಂಡು ನಂತರ ನಾವು ಅದ್ರ ಮೇಲೆ ಕಳಶನ ಇಡ್ತೀವಲ್ಲ, ಸೊ ಅದೇ ರೀತಿಯೇ ಇಟ್ಕೊಂಡು ಈಗ ಬ್ಲೌಸನ್ನು ನೋಡಿ, ಈ ರೀತಿ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ಮಾತ್ರ ಮುಂದೆ ಬಿಟ್ಬಿಟ್ಟು ಈ ಮಿಕ್ಕಿರೋದೆಲ್ಲ ಕೂಡ ಹಿಂದೆಗೆ ತಗೊಂಡು ಟೈಟಾಗಿ ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ. ಹಿಂದೆ ಕೂಡ ಒಂದು ಪಿನ್ ಹಾಕ್ಕೋಬೇಕು. ಹಾಗೆಯೇ ಮುಂದುಗಡೆ ಕೂಡ ಎಲ್ಲ ಪ್ಲೇಟ್ಸನ್ನು ಇಟ್ಕೊಂಡು ಟೈಟಾಗಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಮುಂದೆ ಸೈಡು ಕೂಡ ಕಳಶ ಚೊಂಬಿರುತ್ತಲ್ವ, ಅದಕ್ಕೆ ಟೈಟಾಗಿ ಹಿಂದೆ ಮುಂದೆ ಕೂಡ ಹಾಕ್ಕೊಂಡು ಈಗ ಕ್ಲಿಪ್ನ ತೆಗೆದುಬಿಟ್ಟು ಈ ಪ್ಲೇಟ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಟ್ಸನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನಂತರ ನೀವು ಏನಾದರೂ ಒಡವೆ ಹಾಕೋ ಆಗಿದ್ದರೆ ಈ ರೀತಿ ಒಡವೆನ ಕೂಡ ಹಾಕ್ಕೋಬೋದು. ಈಗ ತೆಂಗಿನಕಾಯಿಗೆ ನಾನು ಫಸ್ಟು ಅರಿಶಿನ ಹಚ್ಕೊಬಿಡ್ತೀನಿ. ತೆಂಗಿನಕಾಯಿನ ಫುಲ್ ತೇವ ಮಾಡ್ಕೊಂಡಿದ್ದೀನಿ. ನಂತರ ಅದ್ರ ಮೇಲೆ ಅರಿಶಿನ ನಾವು ಕೈಯಲ್ಲಿ ಹಚ್ಚೋದಕ್ಕಿಂತ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಈವನ್ನಾಗಿ ಎಲ್ಲ ಸೈಡು ಕೂಡ ಒಂದೇ ಥರ ಚೆನ್ನಾಗಿ ಕಾಣಿಸುತ್ತೆ. ಕೈಯಲ್ಲಾದರೆ ನಾವು ಹಚ್ಚಿರೋದು ಒಂಥರ ಕಾಣಿಸ್ತಾ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ ಅರಿಶಿನ. ಈ ಥರ ಕೂಡ ಮಾಡ್ಕೋಬೋದು. ಫುಲ್ ಎಲ್ಲ ತೆಂಗಿನಕಾಯಿ ತೇವ ಮಾಡಿಕೊಂಡು ತೇವ ಮೇಲೇ ಅರಿಶಿನ ಉದುರಿಸ್ಕೋಬೇಕು ಈ ರೀತಿ. ನಂತರ ಕುಂಕುಮನ ಇಟ್ಕೊಳ್ಳೋದಕ್ಕೆ ನೀವು ಯಾವ ರೀತಿ ನಾಮ ಇಡ್ತೀರೋ ಆ ರೀತಿ ಸ್ಪೇಸನ್ನು ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಕೂಡ ಸ್ವಲ್ಪ ತೇವ ಮಾಡ್ಕೊಳ್ಳಿ, ಯಾಕಂದರೆ ಅರಿಶಿನ ಹಚ್ಚಿರೋಷ್ಟೊತ್ತಿಗೆ ತೇವ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಮತ್ತೆ ನಾನು ಇಲ್ಲಿ ತೇವ ಮಾಡಿಕೊಂಡು ಕುಂಕುಮನ ಹಚ್ಕೊತಾ ಇದ್ದೀನಿ. ಈ ರೀತಿ ನಾಮ ಥರ ಕುಂಕುಮನ ಹಚ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಳಶಕ್ಕೆ ಕಾಯಿನ ಕೂಡ ನೀವು ಡೆಕೋರೇಟ್ ಮಾಡ್ಕೋಬೋದು. ಅಥವಾ ಮುಖವಾಡ ಇದ್ದರೆ ಮುಖವಾಡನ ಕೂಡ ನೀವು ಈ ತೆಂಗಿನಕಾಯಿಗೆ ಕಟ್ಬಿಟ್ಟು ಇಟ್ಕೋಬೋದು. ಮೊದಲಿಗೆ ಈ ರೀತಿ ಕುಂಕುಮನ ಇಟ್ಕೊಂಡು ನಾನು ನಾಮನ ಇಟ್ಕೊತಾ ಇದ್ದೀನಿ. ನೀಟಾಗಿ ಒಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಔಟ್ ಸೈಡೆಲ್ಲ ಕೂಡ ಕುಂಕುಮ ಏನಾದರೂ ಬಿತ್ತಿತ್ತು ಅಂದರೆ ಅದನ್ನೆಲ್ಲ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ಲಾಗಿ ನಾನು ಕಳಶಕ್ಕೆ ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಎಲ್ಲ ಕೂಡ ಉದುರಿಸ್ಕೊಬಿಡಿ, ಇಲ್ಲಾಂದರೆ ಮತ್ತೆ ಅಲ್ಲಿ ಉದುರುತ್ತೆ. ನಂತರ ನೀವು ಕಳಶಕ್ಕೆ ಎಲೆ ಇಟ್ಕೊಂಡು ತೆಂಗಿನಕಾಯಿನ ಇಟ್ಕೋಬೋದು. ನಂತರ
ನಿಮಗೆ ಯಾವ ಥರ ಹೂವು ಬೇಕೋ ಆ ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ. ಹೂವು ಜಾರೋಗದೆ ನಾನು ಈ ರೀತಿ ಒಂದು ಉದ್ದಕ್ಕೆ ಇರೋವಂಥ ಸೂಜಿನ ತಗೊಂಡು ಹಾಕ್ಬಿಟ್ಟು ಹೂವನ್ನು ಇಟ್ಕೊತಾ ಇದ್ದೀನಿ. ಈ ರೀತಿ ಹೂವು ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ರೀತಿ ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ಲಕ್ಷ್ಮೀ ದೇವಿಗೆ ನಾವು ಅಲಂಕಾರನ ಮಾಡ್ಕೋಬೋದು. ನಿಮಗೆ ಯಾವ್ಯಾವ ರೀತಿ ಹೂವು ಬೇಕೋ ಆ ರೀತಿ ಹೂವನ್ನು ಕೂಡ ಹಾಕ್ಕೊಂಡು ಅಲಂಕಾರನ ಮಾಡ್ಕೋಬೋದು. ನಾನಿಲ್ಲಿ ಆರ್ಟಿಫಿಷಿಯಲ್ ಹೂವನ್ನು ಬಳಸ್ಕೊಂಡು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೀವು ಪೂಜೆಗೆ ಈ ರೀತಿ ಅಲಂಕಾರ ಮಾಡಿಕೊಂಡಾಗ ಪ್ಲಾಸ್ಟಿಕ್ದು ಈ ಥರ ಬಟ್ಟೆದು ಅಲ್ಲದೆ ಹೂವನ್ನೇ ಹಾಕಿ ಅಲಂಕಾರನ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ಲಕ್ಷ್ಮೀ ದೇವಿನ ಅಲಂಕಾರ ಮಾಡ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.